ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನೀವೆಲ್ಲ ನೋಡಿದ್ರಿ ಬಟ್ಟೆಗಳಲ್ಲಿ ವೆರೈಟಿ ಬಟ್ಟೆ, ಒರಿಸ್ಸಾ ಸೀರೆ ನೋಡಿದ್ರಿ, ಕೋಲ್ಕತ್ತಾ ಟಾಪ್ಸ್ ನೋಡಿದ್ರಿ. ಸೊ ಬಟ್ಟೆನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಮ್ಯಾಚಿಂಗ್ ಆಗಿರುವಂಥ ಆರ್ನಮೆಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೇಬೇಕು. ಸೊ ಜ್ಯುವೆಲ್ರಿ ಸೆಕ್ಷನ್ಗೆ ಬಂದರೆ ಕೂಡ ನಿಮಗೆ ಸೋ ಮೆನಿ ವೆರೈಟೀಸ್ ಸಿಗುತ್ತೆ. ಇಲ್ಲಿ ಏನಪ್ಪಾ ಅಂತಂದರೆ ಟೆರಾಕೋಟಾ ಇರ್ಬೋದು, ಮೆಟಲ್ ಇರ್ಬೋದು, ವೈಟ್ ಮೆಟಲ್, ಬ್ಲ್ಯಾಕ್ ಮೆಟಲ್, ಅದ್ರ ಜೊತೆಗೆ ಪರ್ಲ್ ಇರ್ಬೋದು. ಆರ್ನಮೆಂಟ್ಸಲ್ಲಿ ತುಂಬ ವೆರೈಟಿ ಆರ್ನಮೆಂಟ್ಸ್ ಇಲ್ಲಿ ಸಿಗುತ್ತೆ. ಟ್ರೆಂಡಿ ಆಗಿರೋದು ಇರ್ಬೋದು, ಫ್ಯಾಷನ್ ಆಗಿರ್ಬೋದು, ಅಥವಾ ಟ್ರೆಡಿಷನಲ್ ಆಗಿರೋದು ಇರ್ಬೋದು. ಸೊ ವೆರೈಟಿ ಆರ್ನಮೆಂಟ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಎಕ್ಸಿಬಿಷನ್ ಅಂದಮೇಲೆ ಆಲ್ಮೋಸ್ಟ್ ನಿಮಗೆ ತುಂಬ ಆಪ್ಷನ್ಸ್ ಇರುತ್ತೆ. ಸೊ ಆ ಆಪ್ಷನ್ ನಿಮಗೆ ಒರಿಸ್ಸಾ ಎಕ್ಸಿಬಿಷನಲ್ಲೂ ಕೂಡ ಸಿಗುತ್ತೆ. ಬಳೆಗಳಲ್ಲೂ ಕೂಡ ವೆರೈಟಿ ಬಳೆಗಳನ್ನು ನೀವು ಇಲ್ಲಿ ಕಾಣಬಹುದು. ರಾಜಸ್ಥಾನಿಯ ಸ್ಪೆಷಲ್ ಬಳೆಗಳಿರ್ಬೋದು, ಅಥವಾ ಥ್ರೆಡ್ ವರ್ಕ್ ಇರ್ಬೋದು, ಅಥವಾ ನೇಲ್ ವರ್ಕ್ ಅಂದರೆ ಉಗುರಲ್ಲಿ ಮಾಡಿರುವಂತಹ ಡಿಸೈನ್ ಇರ್ಬೋದು. ಸೊ ಕಲಂಕಾರಿ ಡಿಸೈನ್ ಅಂತ ಬಳೆಗಳು. ಸೊ ವೆರೈಟಿ ಸ್ಟೋನ್ ವರ್ಕ್ ಇರ್ಬೋದು. ಎಂಥ ಗ್ರ್ಯಾಂಡ್ ಫಂಕ್ಷನ್ ಇರಲಿ ಅಥವಾ ಡೈಲಿ ವೇರ್ ಇರಲಿ, ಎಲ್ಲ ವೆರೈಟಿಯ ಬಳೆಗಳು ನಿಮಗೆ ಸಿಗುತ್ತೆ. ಒರಿಸ್ಸಾ ಎಕ್ಸಿಬಿಷನ್ ಅಂದರೆ ಅಲ್ಲಿ ಬರೀ ನೀವು ಬಟ್ಟೆಗಳನ್ನು ಅಷ್ಟೇ ಗಮನಿಸೋದಲ್ಲ, ಬೇರೆ ವೆರೈಟಿ ವರ್ಕ್ಗಳನ್ನು ಕೂಡ ಗಮನಿಸಬೇಕು. ಯಾಕಂದರೆ ಪಕ್ಕಾ ಒರಿಸ್ಸಾದ ಒಂದು ವರ್ಕ್ ಇದು ಅಂತ ಗೊತ್ತಾಗೋದಂದರೆ ವಾಲ್ ಹ್ಯಾಂಗಿಂಗ್ಸ್ನಿಂದಾನೆ. ಸೊ ವಾಲ್ ಹ್ಯಾಂಗಿಂಗ್ಸ್ನಲ್ಲೂ ವೆರೈಟಿ ವಾಲ್ ಹ್ಯಾಂಗಿಂಗ್ಸ್ ಇದ್ದಾವೆ. ಸ್ಪೆಷಲಿ ಮೆಟಲಲ್ಲಿ ಆಗಿರುವಂಥ ವಾಲ್ ಹ್ಯಾಂಗಿಂಗ್ಸನ್ನೇ ಗಮನಿಸಿ. ಸ್ಪೆಷಲ್ ಆಗಿರುವಂಥ ಈ ಒಂದು ಡಿಸೈನ್ ಇದೆಯಲ್ಲ, ಒರಿಸ್ಸಾದ ಒಂದು ಗೊಂಬೆಗಳು ಅಂತ ಗೊತ್ತಾಗ್ಬಿಡುತ್ತೆ. ಅದ್ರ ಜೊತೆಗೆ ಬೇರೆ ಅಂದರೆ ಇವಾಗ ಮ್ಯಾಟ್ ಥರ ಒಂದು ಇರುವಂಥ ಅದ್ರ ಥರನೂ ಹ್ಯಾಂಗಿಂಗ್ಸ್ ಇದ್ದಾವೆ. ಸೊ ಇದು ಕೂಡ ವೆರೈಟಿ ಹ್ಯಾಂಗಿಂಗ್ಸ್, ಕಲರ್ಫುಲ್ ಆಗಿರುವಂಥ ಹ್ಯಾಂಗಿಂಗ್ಸ್. ಆ್ಯಂಡ್ ದೃಷ್ಟಿಗೆ ನಾವು ಸಾಮಾನ್ಯವಾಗಿ ದೃಷ್ಟಿ ಬೊಂಬೆ ಅಂತ ಮಾಡ್ತೀವಿ ನಮ್ಮ ಕಡೆ ಎಲ್ಲ. ಆದರೆ ಒರಿಸ್ಸಾದಲ್ಲಿ ದೃಷ್ಟಿ ಬೊಂಬೆ ಅಂತ ದೃಷ್ಟಿ ತಾಗದಿರೋಂಗೆ ಮಾಡೋದಕ್ಕೆ ಒಣ ಕೊಬ್ಬರಿಲಿ ತಯಾರಿಸುವಂಥ ಈ ರೀತಿ ಒಂದು ದೃಷ್ಟಿ ಬೊಂಬೆನ ರೆಡಿ ಮಾಡ್ತಾರೆ. ಇದು ತುಂಬ ನೋಡೋಕ್ಕೂ ತುಂಬ ಕಲರ್ಫುಲ್ ಆಗಿರುತ್ತೆ, ಟ್ರೆಂಡಿ ಆಗಿರುತ್ತೆ, ಆ್ಯಂಡ್ ದೃಷ್ಟಿ ಆಗಲ್ಲ ಅನ್ನೋದು. ಅದ್ರ ಜೊತೆಗೆ ಸಣ್ಣ ಪುಟ್ಟ ದೃಷ್ಟಿ ಬೊಂಬೆಗಳು ಇದ್ದಾವೆ, ಅಡಿಕೆಯಲ್ಲಿ ತಯಾರಿಸಿರುವಂಥ ಈ ರೀತಿ ಒಂದು ದೃಷ್ಟಿ ಬೊಂಬೆಗಳು. ಸೊ ಇದೇ ರೀತಿ ಬ್ರೇಸ್ಲೆಟ್ ಇರ್ಬೋದು, ಕೈಗೆ ಹಾಕುವಂಥ ಬ್ರೇಸ್ಲೆಟ್ ಇರ್ಬೋದು, ವೆರೈಟಿ ಮೆಟಲಲ್ಲಿ ಆಗಿರುವಂಥ ಒಂದು ನೆಕ್ಲೆಸ್ ಇರ್ಬೋದು. ಸೊ ಈ ರೀತಿ ವೆರೈಟಿ ಇಲ್ಲಿ ಒರಿಸ್ಸಾ ಎಕ್ಸಿಬಿಷನ್ ಅಲ್ಲಿ ನೀವು ಕಾಣಬಹುದು. ಈಗಂತೂ ಕಲರ್ಫುಲ್ ದುನಿಯಾ ಅಂತಲೇ ಹೇಳ್ಬೋದು. ಎಂತೆಂಥ ವೆರೈಟಿ ಕಲರ್ಫುಲ್ ಲೈಟಿಂಗ್ಸ್ ನಾವು ನಮ್ಮ ಮನೆಗೆ ಡೆಕೋರೇಟ್ ಮಾಡ್ಬೋದು. ಆದರೆ ಇಲ್ಲಿ ಒಂದು ಸ್ಪೆಷಲ್ ಆಗಿರುವಂಥ ಟ್ರೆಡಿಷನಲ್ ಆಗಿರುವಂಥ ಕಂದೀಲಿದೆ. ಕಂದೀಲ್ ಈಗ ಯಾರೂ ಯೂಸ್ ಮಾಡಲ್ಲ, ಬಟ್ ನೋಡೋಕ್ಕೆ ಕಲರ್ಫುಲ್ ಆಗಿರುವಂಥ ಕಂದೀಲನ್ನು ಎಲ್ಲರೂ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಸೊ ಸಣ್ಣ ಕಂದೀಲಿದೆ, ದೊಡ್ಡ ಸೈಜಲ್ಲಿ ಕಂದೀಲಿದೆ. ಸೊ ಎಂಥ ವೆರೈಟಿ ಕಲರ್ಸ್ ಮಾಡಿದ್ದಾರೆ, ಪಿಂಕ್, ಗ್ರೀನ್, ಬ್ಲೂ, ಎಲ್ಲ ವೆರೈಟಿ ಕಲರ್ಸ್ ಇದ್ದಾವೆ. ಸ್ಪೆಷಲ್ ಏನಪ್ಪ ಅಂದರೆ ಒಂದು ವುಡನ್ ಇದೆ ಕೆಳಗಡೆ, ಇದೆಲ್ಲ ಮೆಟಲ್ ಇದೆ. ಸೊ ಇದೇ ಈ ಒಂದು ಕಂದೀಲಿನ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ತುಂಬ ಜನರಿಗೆ ಮನೆ ಡೆಕೋರೇಟ್ ಮಾಡೋದಕ್ಕೆ ಇದು ಬೆಸ್ಟ್, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಎಲ್ಲ ತುಂಬ ಆರ್ಟಿಫಿಷಿಯಲ್ ಜೊತೆಗೆ ಇದು ಒಂದು ಕಂದೀಲನ್ನು ಅಲ್ಲಿ ಆ್ಯಡ್ ಮಾಡಿದರೆ ಮತ್ತಷ್ಟು ಚೆನ್ನಾಗಿ ಕಾಣ್ಬೋದು ಮನೆ. ಸ್ಪೆಷಲ್ ಆ್ಯಂಟಿಕ್ ಪೀಸ್ಗಳಿವೆ. ಏನಪ್ಪ ಸ್ಪೆಷಾಲಿಟಿ ಅಂತಂದರೆ ಮೆಟಲಲ್ಲಿ ಆಗಿರುವಂಥ, ಬ್ರಾಸಲ್ಲಿ ಆಗಿರುವಂಥ ಸ್ಪೆಷಲ್ ಆ್ಯಂಟಿಕ್ ಪೀಸ್ಗಳು ತುಂಬ ವೆರೈಟಿ ಡಿಸೈನಲ್ಲಿದ್ದಾವೆ. ತುಂಬ ಕಲರ್ಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಅಂದರೆ ನೋಡಿದ್ರೆ ನಿಮಗೆ ವುಡನ್ ಅಂತ ಅನಿಸುತ್ತೆ, ಬಟ್ ಅದು ಅಲ್ವೇ ಅಲ್ಲ, ಮೆಟಲ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿದೆ ಫೈಬರಲ್ಲಿ ತಯಾರಾಗಿರುವಂತಹ ಕೆಲವೊಂದು ಡಿಸೈನ್ ಇರುವಂಥ ಆ್ಯಂಟಿಕ್ ಪೀಸ್ಗಳು. ಸೊ ಇದರಲ್ಲಿ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ, ಮನೆಗೆ ಅಲಂಕಾರ ಮಾಡಲು ಸ್ಪೆಷಲಿ ಏನಪ್ಪ ಡಿಸೈನ್, ಅದು ಫಿನಿಶಿಂಗ್ ಇರ್ಬೋದು, ಅದರದ ಒಂದು ಡಿಸೈನ್ ಇರ್ಬೋದು, ತುಂಬಾ ಅಟ್ರಾಕ್ಟಿವ್ ಆಗಿದೆ. ಯಾರು ನೋಡಿದ್ರು ಒಂದ್ಸರಿ ಎತ್ಬಿಟ್ಟು ನೋಡ್ಬಿಡ್ತಾರೆ. ಸೊ ಅದೇ ರೀತಿ ಹೇಳ್ಬೋದಂದರೆ ಇಲ್ಲಿ ನೋಡಿ. ಸೊ ವಿಶೇಷವಾಗಿರುವಂಥ ಎಷ್ಟು ವೆಯ್ಟ್ ಇದೆ, ಇದು ಗೂಳಿನ ಒಂದು ಡಿಸೈನ್ ಮಾಡಿರುವಂಥದ್ದು ಮೆಟಲಲ್ಲಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಟಿಕ್ ಪೀಸ್ಗಳು. ಎಲ್ಲರೂ ನಿಮಗೆ ಡೆಕೋರೇಟಿವ್ ಆಗಿ ಮನೆಗಿಡೋದಕ್ಕೆ. ಲೆದರ್ ವ್ಯಾನಿಟಿ ಬ್ಯಾಗ್ ಯೂಸ್ ಮಾಡಿ ಬೋರ್ ಆದವರಿಗೆ ಇಲ್ಲಿ ಹ್ಯಾಂಡಿಕ್ರಾಫ್ಟ್ ಇರುವಂತಹ ವೆರೈಟಿ ಡಿಸೈನ್, ಜರಿ ವರ್ಕ್ ಇರುವಂತಹ ವೆರೈಟಿ ಬ್ಯಾಗ್ಸ್ ಇದಾವೆ. ಸೊ ಪಿಲ್ಲೋ ಕವರ್ಸ್ ಇದಾವೆ, ವೆರೈಟಿ ಅಂತಲೇ ಹೇಳ್ಬೋದು. ಸೊ ಕಲರ್ ಇರ್ಬೋದು, ಡಿಸೈನ್ ಇರ್ಬೋದು, ತುಂಬ ವೇರಿ ಆಗಿದೆ, ತುಂಬ ಸಿಂಪಲ್ ಆಗಿದೆ.
ಫಂಕ್ಷನ್ಸ್ ಇರ್ಬೋದು ಅಥವಾ ಡೈಲಿ ವೇರ್ಗೂ ಇರ್ಬೋದು. ಯಾಕಂದರೆ ಆಫೀಸ್ಗೆ ಹೋಗಬೇಕು ಅಂತ ಅನ್ನೋರು ಅಥವಾ ವರ್ಕಿಂಗ್ ವಿಮೆನ್ ಅವ್ರಿಗೆ ತುಂಬ ಇಷ್ಟಪಡ್ತಾರೆ, ವೆರಿ ವೆರಿ ಕಲರ್ ಇರಬೇಕು, ಬೇರೆ ಬೇರೆ ನನ್ನ ಡ್ರೆಸ್ ಮ್ಯಾಚಿಂಗ್ಗೆ ಬೇಕಾಗಿರುವಂಥ ವೆರೈಟಿ ಬ್ಯಾಗ್ ಬೇಕು ಅಂತ. ಸೊ ಅಂಥವ್ರಿಗೆ ಬೆಸ್ಟ್ ಸೆಲೆಕ್ಷನ್.